ಹಾಯ್ ಹಲೋ ನಮಸ್ಕಾರ. ತಮ್ಗೆಲ್ಲರಿಗೂ ಗ್ರಾಮ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಸಂಜೀವ್. ಸ್ನೇಹಿತರೆ, ಒಂದು 4-5 ದಿನಗಳ ಹಿಂದೆ ಇಲ್ಲಿ ನನ್ನ ಒಂದು ಪೋಲ್ ಪೋಸ್ಟ್ ಹಾಕಿದ್ದೆ. ಕಾಣಬಹುದು, ಇಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪೋಲ್ ನ ಒಂದು ಪೋಸ್ಟ್ ಮಾಡಿದ್ದೆ. ಅದರಲ್ಲಿ ನಾನು ಒಂದು ವಿಷಯನ ಕೇಳಿದೆ. ಅದರಲ್ಲಿ ಏನಪ್ಪಾ ಅಂತಂದ್ರೆ, ನೀವು ನನ್ನ ಒಂದು ವಿಡಿಯೋ ನೆಕ್ಸ್ಟ್ ವಿಡಿಯೋ ಯಾವ ಒಂದು ಕೋಲ್ಡ್ ಪ್ರೆಸರ್ ಸೋಪ್ ಅಲ್ಲಿ ನೀವು ನೋಡ್ ಬಯಸ್ತೀರಾ ಅಂತ ಹೇಳಿ. ಸೊ ಅದ್ರ ಪ್ರಕಾರ ನಾನು ಒಂದು ಇಲ್ಲಿ ನೀವು ನೋಡ್ತಿರ್ಬೋದು 4 ಆಪ್ಷನ್ ಕೊಟ್ಟಿದ್ದೆ. ಫಸ್ಟ್ ಆಗಿ ಒಂದು ಟೊಮೆಟೊ ಕೋಲ್ಡ್ ಪ್ರೆಸರ್ ಸೋಪ್, ನೆಕ್ಸ್ಟ್ ಬಂದ್ಬಿಟ್ಟು ರೆಡ್ ಸ್ಯಾಂಡಲ್ ಕೋಲ್ಡ್ ಪ್ರೆಸರ್ ಸೋಪ್, ನೆಕ್ಸ್ಟ್ ವೆಟಿವೀರ್ ಕೋಲ್ಡ್ ಪ್ರೆಸರ್ ಸೋಪ್, ಹಾಗೂ ಲಾಸ್ಟ್ ಬಂದ್ಬಿಟ್ಟು ಕುಕುಂಬರ್ ಕೋಲ್ಡ್ ಪ್ರೆಸರ್ ಸೋಪ್. ಅದರಲ್ಲಿ ಒಂದು 67 ಕಾಣಿಸುತ್ತೆ ನೋಡಿ, 67% ಜನರು ಒಂದು ರೆಡ್ ಸ್ಯಾಂಡಲ್ ಸೋಪ್ ನ ವೋಟ್ ಮಾಡಿದ್ದಾರೆ. ಸೊ ಅದ್ರ ಪ್ರಕಾರ ಇವತ್ತು ನಾನು ನಿಮಗೆ ಒಂದು ರೆಡ್ ಸ್ಯಾಂಡಲ್ ಅಥವಾ ರಕ್ತಚಂದನದ ಒಂದು ಕೋಲ್ಡ್ ಪ್ರೆಸರ್ ಸೋಪ್ ನ ನೀವೇ ಮನೆಯಲ್ಲಿ ಹೇಗೆ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀವಿ. ಸೊ ಹಾಗೆ ಬನ್ನಿ ಸ್ನೇಹಿತರೆ, ಯಾವುದೇ ಒಂದು ಟೈಮ್ ವೇಸ್ಟ್ ಮಾಡದೇನೆ ಈ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇವತ್ತು ನೀವು ನಮ್ಮ ಒಂದು ಥಂಬ್ನೇಲ್ ನೋಡಿರಬಹುದು. ಇವತ್ತು ನಾನು ನಿಮಗೆ ಒಂದು ರೆಡ್ ಸ್ಯಾಂಡಲ್ವುಡ್ ಅಥವಾ ರಕ್ತಚಂದನದ ಒಂದು ಕೋಲ್ಡ್ ಪ್ರೆಸರ್ ಸೋಪ್ ನ ಹೇಗೆ ಮಾಡೋದಂತ ನಮ್ಮ ಒಂದು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀವಿ. ಸೊ ಅದಕ್ಕೆ ಈ ಒಂದು ಸೋಪ್ ಮಾಡೋಕೆ ನಮಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ ಕ್ಯಾಸ್ಟರ್ ಆಯಿಲ್ ನ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕೊಕೊನಟ್ ಆಯಿಲ್ ನ ತಗೊಂಡಿದ್ದೀನಿ. ಇದು ರೈಸ್ ಬ್ರಾನ್ ಆಯಿಲ್ ನ ತಗೊಂಡಿದ್ದೀನಿ. ಇಲ್ಲಿ ಪಾಮ್ ಆಯಿಲ್ ನ ತಗೊಂಡಿದ್ದೀನಿ. ಇಲ್ಲಿ ಕುಸುಬೆ ಎಣ್ಣೆ ಅಥವಾ ಸ್ಯಾಫ್ ಫ್ಲವರ್ ಆಯಿಲ್ ಏನ್ ಹೇಳ್ತೀವಿ ಅದನ್ನ ತಗೊಂಡಿದ್ದೀನಿ. ಸೊ ಹಾಗೂ ರೆಡ್ ಸ್ಯಾಂಡಲ್ ಸೋಪ್ ಮಾಡಕ್ಕೆ ಇಲ್ಲಿ ರೆಡ್ ಸ್ಯಾಂಡಲ್ವುಡ್ ಪೌಡರ್ ನ ತಗೊಂಡಿದ್ದೀನಿ, ರಕ್ತಚಂದನ ಪೌಡರ್ ತಗೊಂಡಿದ್ದೀನಿ. ಹಾಗೂ ಇಲ್ಲಿ ಕಾಸ್ಟಿಕ್ ಸೋಡಾ ಕಾಣ್ತಿರಬಹುದು, ಕಾಸ್ಟಿಕ್ ಸೋಡಾನ ತಗೊಂಡಿದ್ದೀನಿ. ಹಾಗೂ ನಮ್ಮ ಒಂದು ವಾಟರ್ನ ಬೇಕಾಗಿರುವಂತಹ ವಾಟರ್ ಕ್ವಾಂಟಿಟಿನ ನಾನು ಇಲ್ಲಿ ಐಸ್ ಕ್ಯೂಬ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೂ ಫ್ರಾಗ್ರೆನ್ಸ್ಗೋಸ್ಕರ ರೆಡ್ ಸ್ಯಾಂಡಲ್ ಅಥವಾ ಸ್ಯಾಂಡಲ್ವುಡ್ ಫ್ರಾಗ್ರೆನ್ಸ್ ನ ತಗೊಂಡಿದ್ದೀನಿ. ಸೊ ಇದೆಲ್ಲ ಇವತ್ತು ನಮಗೆ ಬೇಕಾಗಿರುವಂತಹ ಒಂದು ಸಾಮಗ್ರಿ. ಸ್ನೇಹಿತರೆ, ಬನ್ನಿ ನಾವು ಬೇರೆ ಆಯಿಲ್ಸ್ ಏನಿದೆ ಆಯಿಲ್ಸ್ ಅದೆಲ್ಲ ಸಪರೇಟ್ ಆಗಿ ತೆಗೆದಿಟ್ಟಿದ್ದೀನಿ. ಇವಾಗ ನಾವು ನಮ್ಮ ಒಂದು ಡಿಸ್ಟಿಲ್ ವಾಟರ್ ನ ಕ್ಯೂಬ್ಸ್ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಕಾಸ್ಟಿಕ್ ಸೋಡಾ ಜೊತೆ ಮಿಕ್ಸ್ ಮಾಡಿ ನಮ್ಮ ಒಂದು ಸೋಪ್ ಮಾಡಕ್ಕೆ ಒಂದು ಲೈ ಏನ್ ಬೇಕಾಗುತ್ತೆ, ಲೈ ಸೊಲ್ಯೂಷನ್ಸ್, ಅದನ್ನ ಸ್ಲೋ ಆಗಿ ರೆಡಿ ಮಾಡ್ಕೊಳ್ಳೋಣ. ಸೊ ಇವಾಗ ಸ್ಲೋ ಆಗಿ ನಮ್ಮ ಒಂದು ಕಾಸ್ಟಿಕ್ ಸೋಡಾ ಏನಿದೆ ಕಾಣ್ತಾ ಇದ್ದಾರೆ, ಇದಕ್ಕೆ ಕಾಸ್ಟಿಕ್ ಸೋಡಾನ ನಮ್ಮ ಒಂದು ಡಿಸ್ಟಿಲ್ ವಾಟರ್ ಕ್ಯೂಬ್ ಏನಿದೆ ಅದಕ್ಕೆ ಹಾಕ್ತಾ ಹೋಗ್ತೀನಿ. ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋತಾ ಹೋಗ್ತೀನಿ. ನೀವು ಸೋಪ್ ಅನ್ನ ಮಾಡಬೇಕಾದ್ರೆ ಯಾವುದೇ ಒಂದು ಡಿಸ್ಟಿಲ್ ವಾಟರ್ ಏನ್ ತಗೊಂಡಿರ್ತಾರ ಅದನ್ನ ಈ ರೀತಿ ಒಂದು ಐಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಾಸ್ಟಿಕ್ ಸೋಡಾದ ಒಂದು ಫ್ಯೂಮ್ಸ್ ಏನಿರುತ್ತೆ ಅದನ್ನ ನೀವು ಕಂಟ್ರೋಲ್ ಮಾಡ್ಕೋಬಹುದು. ಅದಕ್ಕೋಸ್ಕರ ನಾನಿಲ್ಲಿ ಈ ಐಸ್ ನ ಒಂದು ನಮ್ಮ ಡಿಸ್ಟಿಲ್ ವಾಟರ್ ಏನಿದೆ ಅದನ್ನ ಐಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ನಮಗೆ ಕಣ್ಣಿಗೇನು ತ್ರಾಸ ಆಗೋದಿಲ್ಲ. ನೀವು ಡೈರೆಕ್ಟ್ ಆಗಿ ಡಿಸ್ಟಿಲ್ ವಾಟರ್ ಮಾಡ್ಕೋಬಹುದು, ಆದ್ರೆ ನೀವು ಗಾಗಲ್ಸ್ ಅದೆಲ್ಲ ಹಾಕೋಬೇಕಾಗುತ್ತೆ. ಇದು ಈ ತರ ಒಂದು ಐಸ್ ಕ್ಯೂಬ್ ಮಾಡ್ಕೊಂಡ್ರೆ ಗಾಗಲ್ಸ್ ಏನು ಬೇಕಾಗಿಲ್ಲ, ಜಸ್ಟ್ ನೀವು ಕೈಗೆ ಗ್ಲೌಸ್ ಹಾಕೊಂಡ್ರೆ ಸಾಕಾಗುತ್ತೆ. ಇವು ನೋಡಿ ಹಾಕ್ತಾ ಇದ್ದೀನಿ, ಸ್ಲೋ ಆಗಿ ಕರಗ್ತಾ ಇದೆ. ಇದು ನಮ್ಮ ಒಂದು ಐಸ್ ಕ್ಯೂಬ್ಸ್ ಕರಗ್ತಾ ಇದೆ. ಸೊ ಇದನ್ನು ಹಾಕ್ಬಿಡ್ತೀನಿ, ಎಲ್ಲಾನು ಹಾಕ್ಬಿಟ್ಟಿದ್ದೀನಿ. ಸೊ ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದರ ಒಂದು ಡೀಟೇಲ್ಸ್ ಏನಿದೆ, ಎಷ್ಟು ಆಯಿಲ್ಸ್, ಎಷ್ಟು ಕಾಸ್ಟಿಕ್ ಸೋಡಾ, ಹಾಗೂ ಎಷ್ಟು ಡಿಸ್ಟಿಲ್ ವಾಟರ್, ಹಾಗೂ ಅಡಿಟಿವ್ಸ್, ನಮ್ಮ ಒಂದು ರೆಡ್ ಸ್ಯಾಂಡಲ್ವುಡ್ ಪೌಡರ್ ಎಷ್ಟು ತಗೊಂಡಿದ್ದೀನಿ ಅಂತ ನಮ್ಮ ಒಂದು ಇವತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ಅದನ್ನ ಕ್ವಾಂಟಿಟಿನ ಚೆಕ್ ಮಾಡ್ಕೋಬಹುದು. ಇವಾಗ ನೋಡಿ ಸ್ನೇಹಿತರೆ, ಸ್ಲೋ ಆಗಿ ನಮ್ಮ ಒಂದು ಕ್ಯೂಬ್ಸ್ ಏನಿದೆ, ಐಸ್ ಕ್ಯೂಬ್ಸ್, ಡಿಸ್ಟಿಲ್ ವಾಟರ್ ಐಸ್ ಕ್ಯೂಬ್ಸ್ ಏನಿದೆ ಅದು ಕರಗ್ತಾ ಇದೆ. ತುಂಬಾನೇ ಐಸ್ ಕ್ಯೂಬ್ಸ್ ಕಾಣಿಸ್ತಾ ಇತ್ತು, ಇವಾಗ ನೋಡಿ ಐಸ್ ಸ್ಲೋ ಆಗಿ ಕನ್ವರ್ಟ್ ಆಗ್ತಾ ಇದೆ. ನೋಡಿ ಇವಾಗ ಎಷ್ಟು ಕರಗಿದೆ, ಸ್ವಲ್ಪ ಪ್ರಮಾಣದಲ್ಲಿದೆ. ಸೊ ಇದನ್ನ ಸ್ವಲ್ಪ ಹೊತ್ತು ಬಿಡೋಣ ಇದಕ್ಕೆ ಸೈಡಲ್ಲಿ. ಸೊ ಇದು ಕರಗಿ ಎಲ್ಲ ಕಂಪ್ಲೀಟ್ ಆಗಿ ಕರಗಿ ನಂತರ ಇದನ್ನ ನಮ್ಮ ಒಂದು ಕಾಸ್ಟಿಕ್ ಸೋಡಾ ಹಾಗೂ ಡಿಸ್ಟಿಲ್ ವಾಟರ್ ಏನಿದೆ ಅದು ಒಂದು ಲೈ ಆಗಿ ಫಾರ್ಮ್ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಒಂದು 20 ರಿಂದ 25 ನಿಮಿಷ ಆದರೂ ಬೇಕು. ಸೊ ಅಲ್ಲಿವರೆಗೆ ಇದನ್ನ ಸ್ವಲ್ಪ ಸೈಡಲ್ಲಿ ತೆಗೆದಿಡ್ತಾ ಇದ್ದೀನಿ.
ಸೊ ನೆಕ್ಸ್ಟ್ ಪ್ರೋಸೆಸ್ ಏನಂತ ನಿಮಗೆ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನಮ್ಮ ಒಂದು ಲೈವ್ ಸೊಲ್ಯೂಷನ್ ಇದೆ, ಕಾಸ್ಟಿಕ್ ಸೋಡಾ ಹಾಗೂ ಡಿಸ್ಟಿಲ್ ವಾಟರ್ನ ಒಂದು ಮಿಕ್ಸರ್ ಏನಿದೆ ಲೈವ್ ಸೊಲ್ಯೂಷನ್, ಅದು ರೆಡಿ ಆಗುವವರೆಗೆ ನಾವು ನಮ್ಮ ಒಂದು ಆಯಿಲ್ಸ್ ಏನು ತಗೊಂಡಿದ್ದೀವಿ, ಈ ಮಲ್ಟಿ ಆಯಿಲ್ಸ್ ಏನು ತಗೊಂಡಿದ್ದೀವಿ, ಅದನ್ನ ಈ ಬೀಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ ಒಂದೊಂದಾಗಿ. ಇಲ್ಲಿ ಫಸ್ಟ್ ಆಗಿ ನಾನು ಇಲ್ಲಿ ಕ್ಯಾಸ್ಟರ್ ಆಯಿಲ್ನ ತಗೊಳ್ತಾ ಇದ್ದೀನಿ. ಕ್ಯಾಸ್ಟರ್ ಆಯಿಲ್ನ ಪೋರ್ ಮಾಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕೊಕೊನಟ್ ಆಯಿಲ್ ಇದೆ, ಕೊಕೊನಟ್ ಆಯಿಲ್ ಕೂಡ ಅದರಲ್ಲಿ ಪೋರ್ ಮಾಡ್ತೀನಿ. ಯಾವುದು ವೇಸ್ಟ್ ಮಾಡಕ್ ಹೋಗಬೇಡಿ, ಆಯಿಲ್ನ ಕಾಸ್ಟ್ಲಿ ಇರುತ್ತೆ. ಸೊ ಹಾಗಾಗಿ ನಾನು ಕೂಡ ಇಲ್ಲಿ ನಮ್ಮ ಬೌಲಲ್ಲಿ ಇರುವಂತ ಎಲ್ಲ ಆಯಿಲ್ಸ್ನು ಬೀಕರ್ಗೆ ಹಾಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪಾಮ್ ಆಯಿಲ್ ಇದೆ, ಈ ಪಾಮ್ ಆಯಿಲ್ ಕೂಡ ಮಿಕ್ಸ್ ಮಾಡ್ಕೋತೀನಿ. ಈ ಆಯಿಲ್ಸ್ ಇದ್ದು ಈ ಯೂಸರ್ಸ್ ಏನಿದೆ ನಾನು ಒಂದೊಂದಾಗಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ, ನೀವು ಅದನ್ನ ನೋಡ್ಕೊಂಡ್ಬಿಡಿ. ಯಾವ ಆಯಿಲ್ಸ್ ಎಷ್ಟು ಎದಕ್ಕೆ ಯೂಸ್ ಆಗುತ್ತೆ ಅಂತ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ಸ್ಕ್ರೀನ್ ಮೇಲೆ, ಅದನ್ನ ನೋಡ್ತಾ ಹೋಗಿ ನೀವು. ಸೊ ಯೂಸ್ ಆಗುತ್ತೆ ನಿಮಗೆ. ನೀವು ಸ್ವತಃ ನೀವು ಸೋಪ್ ಮಾಡಬೇಕಾದ್ರೆ ಅದನ್ನ ಯೂಸ್ ಎಲ್ಲ ಒಂದು ಡೀಟೇಲ್ಸ್ ಏನಿದೆ ಯೂಸ್ ಆಗುತ್ತೆ. ನಮ್ಮ ಒಂದು ಸ್ಯಾಫ್ಲವರ್ ಆಯಿಲು ಹಾಕೊಂಡಿದ್ದೀನಿ. ಇವಾಗ ನಮ್ಮ ಒಂದು ರೈಸ್ ಬ್ರ್ಯಾನ್ ಆಯಿಲ್ನ ಹಾಕೊತಾ ಇದ್ದೀನಿ, ಪಾಮ್ ಆಯಿಲ್ ಹಾಕೊಂಡಿದ್ದೀನಿ, ಕ್ಯಾಸ್ಟರ್ ಆಯಿಲ್ ಹಾಕೊಂಡಿದ್ದೀನಿ, ಕೊಕೊನಟ್ ಆಯಿಲ್ ಹಾಕೊಂಡಿದ್ದೀನಿ. ಸೊ ಇವಾಗ ಎಲ್ಲ ಆಯಿಲ್ಸ್ ಹಾಕಾಗಿದೆ ನಮ್ಮ ಒಂದು ಬೀಕರ್ಗೆ. ಈ ಟೋಟಲ್ ಆಗಿ ನಾನು ತಗೊಂಡಿರೋದು 300 ಗ್ರಾಮ್ ಆಯಿಲ್ಸ್ನ ತಗೊಂಡಿದ್ದೀನಿ. ಸೊ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಯಾಕಂದ್ರೆ ಪ್ರತಿ ಸತಿ ನಾನು ನಮ್ಮ ಒಂದು ವಿಡಿಯೋದಲ್ಲೇ ಹೇಳ್ತಾ ಇರ್ತೀನಿ, ಎಲ್ಲ ಆಯಿಲ್ಸ್ ಕೂಡ ಕನ್ಸಿಸ್ಟೆನ್ಸಿ ಬೇರೆ ಬೇರೆ ಇರುತ್ತೆ, ಥಿಕ್ನೆಸ್, ಕಲರ್ ಎಲ್ಲ ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಒಂದು 2 ನಿಮಿಷ ಈ ರೀತಿ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡಿದಾಗ ಸ್ವಲ್ಪ ಕೋಕೋನಟ್ ವೈಟ್ ಇರುತ್ತೆ, ಕ್ಯಾಸ್ಟರ್ ಆಯಿಲ್ ಸ್ವಲ್ಪ ಯೆಲ್ಲೋ ಕಲರ್ ಇರುತ್ತೆ, ರೈಸ್ ಬ್ರಾನ್ ಸ್ವಲ್ಪ ಬ್ರೌನಿಶ್ ಕಲರ್ ಇರುತ್ತೆ. ಸೊ ಕಲರ್ ಬೇರೆ ಬೇರೆ ಕಲರ್ ಇರುತ್ತೆ, ಕನ್ಸಿಸ್ಟೆನ್ಸಿ ಕೂಡ ಬೇರೆ ಬೇರೆ ಇರುತ್ತೆ. ಈ ತರ ಒಂದು ಮಿಕ್ಸ್ ಮಾಡಿದಾಗ ನಮಗೆ ಒಂದೇ ಕಲರ್ ಆಗಿ ಬರುತ್ತೆ. ನಿಮಗೆ ಇಲ್ಲಿ ನೋಡಬಹುದು, ಎಲ್ಲ ಮುಂಚೆ ನಿಮಗೆ ನನ್ನ ಬೌಲಲ್ಲಿ ನಿಮಗೆ ಬೇರೆ ಬೇರೆ ಕಲರ್ ಕಾಣಿಸ್ತಾ ಇತ್ತು, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಒಂದು ಕಲರ್ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ. ಸೊ ಇದೇ ರೀತಿ ಒಂದು 2 ನಿಮಿಷ ನೀವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ನಮ್ಮ ಒಂದು ಕಾಸ್ಟಿಕ್ ಸೋಡಾ ಹಾಗೂ ಡಿಸ್ಟಿಲ್ ವಾಟರ್ನ ಒಂದು ಮಿಕ್ಸರ್ ಏನಿದೆ ಲೈವ್ ಸೊಲ್ಯೂಷನ್ಸ್, ಅದು ರೆಡಿ ಆಗುವವರೆಗೆ ಇದನ್ನ ಇವಾಗ ಮಿಕ್ಸ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಇಲ್ಲಿ ಸೈಡ್ ತೆಗೆದ ಇಡ್ತಾ ಇದ್ದೀನಿ. ಸೊ ಇವಾಗ ಬನ್ನಿ ನೆಕ್ಸ್ಟ್ ಪ್ರೋಸೆಸ್ ಏನಂತ ನಿಮಗೆ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನೆಕ್ಸ್ಟ್ ಪ್ರೋಸೆಸ್ ಬಂದ್ಬಿಟ್ಟು ನಾವು ಒಂದು ಆಯಿಲ್ಸ್ ಏನ್ ತಗೊಂಡಿದ್ವಿ, ಮಲ್ಟಿ ಆಯಿಲ್ಸ್, ಈ ಆಯಿಲ್ಸ್ಗೆ ಇವತ್ತಿನ ನಮ್ಮ ಒಂದು ಇಂಗ್ರೀಡಿಯೆಂಟ್ಸ್, ಮೇನ್ ಇಂಗ್ರೀಡಿಯೆಂಟ್ ಏನಿದೆ ರಕ್ತಚಂದನ ಪೌಡರ್ ಅಥವಾ ರೆಡ್ ಸ್ಯಾಂಡಲ್ ಪೌಡರ್ ಏನಿದೆ, ಅದನ್ನ ಈ ಒಂದು ನಮ್ಮ ಆಯಿಲ್ಸ್ಗೆ ಮಿಕ್ಸ್ ಮಾಡ್ಕೋತೀನಿ. ಸ್ಲೋ ಆಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಯಿಲ್ಸ್ ಅಲ್ಲಿ ಒಟ್ಟಿಗೆ ಹಾಕೊಂಡ್ರೆ ಲಂಪ್ಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ಲೋ ಆಗಿ ನೀವು ಮಿಕ್ಸ್ ಮಾಡ್ತಾ ಹೋಗಬೇಕು. ಯಾವುದೇ ರೀತಿಯ ಒಂದು ಲಂಪ್ಸ್ ಫಾರ್ಮೇಶನ್ ಆಗದೆ ತರ ನೀವು ನೋಡ್ಕೋಬೇಕಾಗುತ್ತೆ. ಇದ್ರದ್ದು ಕೂಡ ನಾನು ಡೀಟೇಲ್ಸ್ ಎಷ್ಟು ಪೌಡರ್ ತಗೊಂಡಿದ್ದೀನಿ ಅಂತ ಇದನ್ನು ಕೂಡ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೋಡ್ಕೊಳ್ಳಿ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿ ನಮ್ಮ ಒಂದು ಲೈವ್ ಸೊಲ್ಯೂಷನ್ ಏನಿದೆ ಅದು ರೆಡಿ ಆಗುವವರೆಗೆ ಸ್ವಲ್ಪ ಕೂಲ್ ಡೌನ್ ಆಗಿ ಲೈವ್ ಸೊಲ್ಯೂಷನ್ ರೆಡಿ ಆಗುವವರೆಗೆ ನಮ್ಮ ಇದೊಂದು ಪೌಡರ್ನ ನಮ್ಮ ಆಯಿಲ್ಸ್ಗೆ ಮಿಕ್ಸ್ ಮಾಡಿದ್ದೀನಿ. ಈ ರೀತಿ ಒಂದು ರೆಗ್ಯುಲರ್ ಇನ್ಫ್ಯೂಷನ್ ಆಗಲ್ಲ, ಇದು ಒಂದು ರೀತಿ ಇನ್ಫ್ಯೂಷನ್ ಅಂತ ಮಾಡ್ಕೋಬಹುದು. ಇದು ಮಿಕ್ಸ್ ಮಾಡಿ ಇಟ್ರೆ ಇದನ್ನ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ನಮ್ಮ ಒಂದು ಪೌಡರ್ ಏನಿದೆ ಮಿಕ್ಸ್ ಆಗಿಬಿಡುತ್ತೆ ಆಯಿಲ್ಸ್ ಜೊತೆ ಚೆನ್ನಾಗಿ. ಕಲರ್ ಕೂಡ ನಮ್ಮೊಂದು ಲಾಸ್ಟ್ ಸೋಪ್ ಏನ್ ಬರುತ್ತೆ, ಫೈನಲ್ ಪ್ರಾಡಕ್ಟ್ ಏನ್ ಬರುತ್ತೆ ಸೋಪ್ದು, ಅದು ಕೂಡ ಸ್ವಲ್ಪ ಚೆನ್ನಾಗಿ ಲೈಟ್ ಆಗಲ್ಲ. ಇದೇ ರೀತಿ ಯಾವ ರೀತಿ ಒಂದು ಆಯಿಲ್ಸ್ ಕಲರ್ ಏನಿದೆ ಡಾರ್ಕ್,
ಇದೇ ರೀತಿ ಸ್ವಲ್ಪ ಕಲರ್ ಫಾರ್ಮೇಶನ್ ಆಗುತ್ತೆ. ಸೊ ಹಾಗಾಗಿ ನಾನು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ನೋಡಿ, ನೀವು ನೋಡಬಹುದು ಎಲ್ಲಿ ಒಂದು ಲಂಪ್ಸ್ ಏನು ಫಾರ್ಮೇಶನ್ ಆಗಿಲ್ಲ. ಸೊ ಇದನ್ನ ಒಂದು ನಮ್ಮ ರೆಡಿ ಆಗುವವರೆಗೆ, ನಮ್ಮ ಕಾಸ್ಟಿಕ್ ಸೋಡಾ ರೆಡಿ ಆಗುವವರೆಗೆ ಇದನ್ನ ಸೈಡ್ ಅಲ್ಲಿ ಇಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ಒಂದು 20 ರಿಂದ 25 ನಿಮಿಷ ಆಯ್ತು. ನಮ್ಮ ಒಂದು ಲೈವ್ ಸೊಲ್ಯೂಷನ್ ನೋಡಿ ರೆಡಿ ಆಗಿದೆ. ಸೊ ಎಲ್ಲಿ ನಿಮಗೆ ನಮ್ಮ ಒಂದು ಕಾಸ್ಟಿಕ್ ಸೋಡಾ ಏನು ಕಾಣಿಸ್ತಾ ಇಲ್ಲ, ಕಲರ್ ಚೇಂಜ್ ಆಗಿದೆ. ಸೊ ಇವಾಗ ನಾನು ಇದಕ್ಕೆ ನಮ್ಮ ಒಂದು ಲೈವ್ ಸೊಲ್ಯೂಷನ್ ಏನಿದೆ, ನಮ್ಮ ಒಂದು ರೆಡಿ ಆಗಿರುವಂತಹ ಒಂದು ಆಯಿಲ್ಸ್ ಹಾಗೂ ರಕ್ತಚಂದನ ಅಥವಾ ರೆಡ್ ಸ್ಯಾಂಡಲ್ವುಡ್ ಪೌಡರ್ ಮಿಕ್ಸರ್ ಏನಿದೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ನಾನು ಈ ರೀತಿ ಒಂದು ಫಿಲ್ಟರ್ ನ ತಗೊಂಡ್ಬಿಟ್ಟು ನಮ್ಮ ಒಂದು ಕಾಸ್ಟಿಕ್ ಸೋಡಾದ ಸೊಲ್ಯೂಷನ್ ಏನಿದೆ ಅದಕ್ಕೆ ಹಾಕೋತೀನಿ. ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಏನಾದ್ರು ಪ್ರಮಾಣ ಡಸ್ಟ್ ಇರುತ್ತೆ. ಸೊ ಆ ಡಸ್ಟ್ ನ ಕಂಟ್ರೋಲ್ ಮಾಡೋಕ್ಕೆ ನಾವು ಈ ರೀತಿ ಒಂದು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ಫಿಲ್ಟರ್ ಮಾಡ್ಕೊಂಡ್ರೆ ಅದರ ಡಸ್ಟ್ ಏನಿದ್ರೆ ಇದರಲ್ಲಿ ಉಳ್ಕೊಳ್ಳುತ್ತೆ. ಟ್ರಾನ್ಸ್ಫರ್ ಮಾಡಿದ್ದೀನಿ. ನಮ್ಮ ಒಂದು ಕಾಸ್ಟಿಕ್ ಸೋಡಾ ಅಥವಾ ಲೈವ್ ಸೊಲ್ಯೂಷನ್ ಏನಿದೆ, ನಮ್ಮ ಆಯಿಲ್ಸ್ ಹಾಗೂ ರೆಡ್ ಸ್ಯಾಂಡಲ್ವುಡ್ ಪೌಡರ್ ಮಿಕ್ಸರ್ ಏನಿದೆ ಅದಕ್ಕೆ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮಿಕ್ಸ್ ಮಾಡಿದಾಗ ಒಂದು ಸಪೋನಿಫಿಕೇಶನ್ ಅಂತ ಪ್ರೋಸೆಸ್ ಆಗುತ್ತೆ. ಸೊ ಎರಡು ಮಿಕ್ಸ್ ಆದಾಗ ನಮಗೆ ಒಂದು ಒಳ್ಳೆಯ ಒಂದು ಸೋಪು ನಮಗೆ ಬರುತ್ತೆ. ಈ ಮಿಕ್ಸರ್ ಏನಿದೆ, ಒಂದು ದೋಸಾ ಬ್ಯಾಟರ್ ಏನಿರುತ್ತೆ, ದೋಸಾ ಅಥವಾ ಇಡ್ಲಿ ಬ್ಯಾಟರ್ ಏನಿರುತ್ತೆ, ಆ ಒಂದು ಬ್ಯಾಟರ್ನ ಕನ್ಸಿಸ್ಟೆನ್ಸಿ ಬರುವವರೆಗೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಿದ್ರೆ ಒಂದು ಮಿಕ್ಸರ್ ಏನಿರುತ್ತೆ, ಎಲೆಕ್ಟ್ರಿಕ್ ಬ್ಲೆಂಡರ್ ಏನಿರುತ್ತೆ, ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ತುಂಬಾ ಜನ ಒಂದು ಬ್ಲೆಂಡರ್ ಇರೋದಿಲ್ಲ ಅವ್ರ ಹತ್ರ. ಸೊ ಹಾಗಾಗಿ ನಾನು ಸ್ಪ್ಯಾಚುಲಾ ತಗೊಂಡೇ ಯೂಸ್ ಮಾಡ್ತಾ ಇದ್ದೀನಿ ಅವ್ರಿಗೆ ತೋರಿಸೋಕ್ಕೋಸ್ಕರ. ಇವಾಗ ನೋಡಿ ತಿಕ್ ಆಗ್ತಾ ಇದೆ, ಮುಂಚೆ ಇರಲಿಲ್ಲ. ಇವಾಗ ನೋಡಿ ನನ್ನ ಒಂದು ಸ್ಪ್ಯಾಚುಲಾ ಮೇಲೆ ಡಾರ್ಕ್ ಕಾಣಿಸ್ತಾ ಇದೆ. ಸ್ವಲ್ಪ ಮೀಡಿಯಂ ಕನ್ಸಿಸ್ಟೆನ್ಸಿ ಬಂದ ಮೇಲೆ ನಮ್ಮ ಒಂದು ಇವತ್ತಿನ ಒಂದು ಫ್ರಾಗ್ರೆನ್ಸ್ ಏನಿದೆ, ಸ್ಯಾಂಡಲ್ವುಡ್ ಫ್ರಾಗ್ರೆನ್ಸ್ ಏನಿದೆ, ಅದನ್ನ ಇದಕ್ಕೆ ಹಾಕ್ತೀನಿ. ನೋಡಿ, ನಮ್ಮ ಒಂದು ಲಿಕ್ವಿಡ್ ಆಯಿಲ್ಸ್ ಏನಿದೆ, ಆಯಿಲ್ಸ್ ಹಾಗೂ ಕಾಸ್ಟಿಕ್ ಸೋಡಾ ಅಥವಾ ಲೈ ಏನಿದೆ ಅದನ್ನ ಮಿಕ್ಸ್ ಮಾಡಿದಾಗ ನಮ್ಮ ಒಂದು ಆಯಿಲ್ಸ್ ಚೇಂಜ್ ಆಗ್ತಾ ಇದೆ, ಥಿಕ್ನೆಸ್ ಕೂಡ ಚೇಂಜ್ ಆಗ್ತಾ ಇದೆ. ನೋಡಿ ತೋರಿಸ್ತೀನಿ. ನೋಡಿ ಎಷ್ಟು ಥಿಕ್ ಆಗ್ತಾ ಇದೆ. ನಮ್ಮ ಎಲೆಕ್ಟ್ರಿಕ್ ಬ್ಲೆಂಡರ್ ಮಾಡಿದ್ರೆ ಇದು ಈ ರೀತಿ ಒಂದಿಷ್ಟು ಕ್ವಾಂಟಿಟಿಗೆ ಒಂದು 5 ನಿಮಿಷ ಸಾಕು. ಸ್ಪ್ಯಾಚುಲಾ ಮಾಡೋದ್ರಿಂದ ಒಂದು 10 ರಿಂದ 15 ನಿಮಿಷ ತಗೊಳುತ್ತೆ. ನೀವು ಇದರಲ್ಲಿ ಈ ರೀತಿ ಮಾಡೋದ್ರಿಂದ ನೀವು ಸ್ಟೇಜಸ್ ನ ನೋಡಬಹುದು. ನೋಡಿ, ಹಂತ ಹಂತವಾಗಿ ನಮ್ಮ ಒಂದು ಆಯಿಲ್ಸ್ ಏನಿದೆ ಥಿಕ್ ಆಗ್ತಾ ಹೋಗ್ತಾ ಇದೆ. ಇವಾಗ ನೋಡಿ ಸ್ವಲ್ಪ ಥಿಕ್ ಆಗಿದೆ. ಈ ಸ್ಟೇಜ್ ಅಲ್ಲಿ ನಾನು ಇವತ್ತಿನ ಒಂದು ನಮ್ಮ ಒಂದು ಫ್ರೆಗ್ರೆನ್ಸ್ ಆಯಿಲ್ ಏನಿದೆ, ಸ್ಯಾಂಡಲ್ವುಡ್ ಫ್ರೆಗ್ರೆನ್ಸ್ ಆಯಿಲ್ ಏನಿದೆ ಅದನ್ನ ಇದಕ್ಕೆ ಹಾಕ್ತೀನಿ. ಇದರಲ್ಲಿ ಇಲ್ಲಿ ನೋಡಬಹುದು ಸ್ಯಾಂಡಲ್ವುಡ್ ಫ್ರೆಗ್ರೆನ್ಸ್ ಆಯಿಲ್. ಇವತ್ತು ಫ್ರೆಗ್ರೆನ್ಸ್ ಆಯಿಲ್ ನ ತಗೊಂಡಿದ್ದೀನಿ. ಇದನ್ನ ಒಂದು 10 ಡ್ರಾಪ್ಸ್ ನಾನು ಇದು ಹಾಕ್ತೀನಿ. ಹತ್ತರಿಂದ 12 ಡ್ರಾಪ್ಸ್ ನಾನು ಇಲ್ಲಿ ಹಾಕಿದ್ದೀನಿ. ನೀವು ನೋಡ್ಕೋಬಹುದು ನಿಮಗೆ ಎಷ್ಟು ಬೇಕಂತ, ಫ್ರೆಗ್ರೆನ್ಸ್ ಅಥವಾ ಸ್ಮೆಲ್ ಏನು ಹೇಳ್ತೀರಾ ಅದನ್ನ ಎಷ್ಟು ಬೇಕಂತ ಆ ಪ್ರಮಾಣದಲ್ಲಿ ನೀವು ಹಾಕೊಂಡು ನಮ್ಮ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಫ್ರೆಗ್ರೆನ್ಸ್ ಹಾಕಿದ ತಕ್ಷಣ ನಮ್ಮ ಒಂದು ಲಿಕ್ವಿಡ್ ಏನಿದೆ ಸ್ವಲ್ಪ ಥಿಕ್ ಆಗ್ತಾ ಇದೆ. ಮುಂಚೆಕಿನು ನೋಡಿ ನಮ್ಮ ಇದರ ಮೇಲೆ ನೋಡಬಹುದು, ಸ್ಪ್ಯಾಚುಲಾ ಮೇಲೆ ಸ್ವಲ್ಪ ಡಾರ್ಕ್ ಅನಿಸ್ತಾ ಇದೆ. ಸ್ನೇಹಿತರೆ ನೋಡಬಹುದು ನಮ್ಮ ಒಂದು ಥಿಕ್ನೆಸ್ ಹೇಗೆ ಬಂದಿದೆ, ಎಷ್ಟು ಥಿಕ್ ಆಗ್ತಾ ಇದೆ ನೋಡಿ. ನಮ್ಮ ಒಂದು ಸ್ಪ್ಯಾಚುಲಾ ಮೇಲೆ ಕಲರ್ ನೋಡಿ ಎಷ್ಟು ಡಾರ್ಕ್ ಇದೆ. ಸೊ ಇದೇ ತೋರಿಸುತ್ತೆ ನಮ್ಮ ಒಂದು ಸೊಲ್ಯೂಷನ್ ಏನಿದೆ, ಆಯಿಲ್ಸ್ ಹಾಗೂ ಕಾಸ್ಟಿಕ್ ಸೋಡಾ ಸೊಲ್ಯೂಷನ್ ಏನಿದೆ, ಇವತ್ತಿನ ಒಂದು ಸೋಪ್ ಸೊಲ್ಯೂಷನ್ ಏನಿದೆ ರೆಡಿ ಆಗಿದೆ ಅಂತ. ಸೊ ಇದಕ್ಕೆ
ಇದು ರೆಡಿ ಆಗಿದೆ. ಸೊ ಅಲ್ಲಿವರೆಗೆ ಸೈಡಲ್ಲಿ ತೆಗೆದುಬಿಟ್ಟು ನಾನು ಇವತ್ತಿನ ಒಂದು ಮೋಲ್ಡ್ ಏನಿದೆ ಮೋಲ್ಡ್ನ ರೆಡಿ ಮಾಡ್ಕೋತೀನಿ. ಅದಕ್ಕೆ ಸ್ವಲ್ಪ ಒಂದು ರಬ್ಬಿಂಗ್ ಆಲ್ಕೋಹಾಲ್ನ ಸ್ಪ್ರೇ ಮಾಡ್ಕೊಂಡ್ಬಿಡ್ತೀನಿ. ಏನಾದರೂ ಉಳಿದಿದ್ರೆ ಅದು ಹೊರಟು ಹೋಗ್ಬಿಡುತ್ತೆ. ಸೊ ಬನ್ನಿ ಸ್ನೇಹಿತರೆ, ನಾವು ಇವತ್ತು ರೆಡಿ ಆಗಿರುವಂತ ನಮ್ಮ ಒಂದು ಲಿಕ್ವಿಡ್ ಏನಿದೆ, ಆಯಿಲ್ಸ್ ಸೊಲ್ಯೂಷನ್ ಏನಿದೆ, ಸೋಪ್ ಸೊಲ್ಯೂಷನ್, ಅದು ಸ್ಲೋ ಆಗಿ ಇದಕ್ಕೆ ನಮ್ಮ ಒಂದು ಮೋಲ್ಡ್ಗೆ ಪೋರ್ ಮಾಡ್ತಾ ಹೋಗ್ತೀನಿ. ನೋಡಿ ಎಷ್ಟು ತಿಕ್ಕಾಗಿದೆ. ನೋಡಬಹುದು ನಮ್ಮ ಒಂದು ಸೊಲ್ಯೂಷನ್ ಥಿಕ್ನೆಸ್ ಎಷ್ಟಿದೆ, ತುಂಬಾ ತಿಕ್ಕಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ, ಚೆನ್ನಾಗಿ ತಿಕ್ಕು ಕೂಡ ಆಗಿದೆ. ಇದರಲ್ಲಿ ಉಳಿದಿರುವಂತ ಒಂದು ಸೊಲ್ಯೂಷನ್ ಕೂಡ ಆಯಿಲ್ಸ್ ಕಾಸ್ಟಿಕ್ ಸೋಡಾ ಮಿಕ್ಸ್ಚರ್, ಇದನ್ನ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಕೂಡ ಮಾಡಬೇಕಾದ್ರೆ ಯಾವುದೇ ರೀತಿಯ ಒಂದು ಆಯಿಲ್ಸ್ ಕಾಸ್ಟಿಕ್ ಸೋಡಾ ಸೊಲ್ಯೂಷನ್ಸ್ ಹಾಗೂ ಮಿಕ್ಸ್ ಆಗಿರುವಂತ ನಮ್ಮ ಒಂದು ಬ್ಯಾಟರ್ ಏನಿದೆ, ಸೋಪ್ ಬ್ಯಾಟರ್, ಅದನ್ನ ವೇಸ್ಟ್ ಮಾಡಕ್ ಹೋಗಬೇಡಿ. ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಯಾವುದೇ ನಿಮ್ಮ ಒಂದು ವೆಸಲ್ಸ್ ಏನ್ ತಗೊಂಡಿರ್ತೀರ, ಬೀಕರ್ ಆಗಲಿ ಯಾವುದೇ ಆಗಲಿ, ವೇಸ್ಟ್ ಮಾಡಕ್ ಹೋಗಬೇಡಿ. ಕಂಪ್ಲೀಟ್ ಆಗಿ ಇದನ್ನ ಹಾಕೊಂಡ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವಾಗ ಕಂಪ್ಲೀಟ್ ಆಗಿ ಪೋರ್ ಮಾಡ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಟ್ಯಾಪ್ ಮಾಡಿಬಿಡ್ತೀನಿ. ಟ್ಯಾಪ್ ಮಾಡಿದ್ರೆ ಏನಾಗುತ್ತೆ, ಯಾವುದೇ ಒಂದು ಏರ್ ಗ್ಯಾಪ್ ಉಳಿದಿತ್ತಂದ್ರೆ ಮೋಲ್ಡ್ ಅಲ್ಲಿ ಹಾಕಬೇಕಾದ್ರೆ ಎಲ್ಲಾ ಕಾರ್ನರ್ಸ್ ಅಲ್ಲಿ ಸೆಟ್ಲ್ ಆಗಿಬಿಡುತ್ತೆ. ನಮ್ಮ ಒಂದು ಸೊಲ್ಯೂಷನ್ ಗಟ್ಟಿಯಾಗಿ ಸೆಟ್ಲ್ ಆಗುತ್ತೆ, ಗ್ಯಾಪ್ ಉಳಿಯೋದಿಲ್ಲ. ಸೊ ಇವಾಗ ಮತ್ತೆ ಇದರ ಮೇಲೆ ಯಾವುದೇ ಒಂದು ಬಬಲ್ಸ್ ಫಾರ್ಮ್ ಆಗಬಾರ್ದು ಅಂತ ನಾನು ಇಲ್ಲಿ ರಬ್ಬಿಂಗ್ ಆಲ್ಕೋಹಾಲ್ನ ಮತ್ತೆ ಪುನಃ ಸ್ಪ್ರೇ ಮಾಡ್ಕೋತೀನಿ. ರಬ್ಬಿಂಗ್ ಆಲ್ಕೋಹಾಲ್ನ ಸ್ಪ್ರೇ ಮಾಡಿದ್ದೀನಿ. ಇದು 2 ನಿಮಿಷ ಬಿಟ್ಟು ನೀವು ಇದೇ ರೀತಿ ಇದನ್ನ ಬಿಟ್ಟು ಒಂದು 24 ಗಂಟೆಗಳ ನಂತರ ಇದನ್ನ ನೀವು ಕಟಿಂಗ್ ಮಾಡ್ಕೋಬಹುದು. ಅಥವಾ ನಮಗೆ ಒಂದು ಡಿಸೈನರ್ ಒಂದು ಸೋಪ್ ಬೇಕಂತಂದ್ರೆ ನೀವು ಒಂದು ಸ್ವಲ್ಪ ಇದನ್ನ ಲಿಕ್ವಿಡ್ ಏನಿದೆ, ಪೋರ್ ಮಾಡಿದ ಒಂದು ಸೊಲ್ಯೂಷನ್ ಏನಿದೆ, ಸ್ವಲ್ಪ ಗಟ್ಟಿ ಆದ್ಮೇಲೆ ನೀವು ಡಿಸೈನ್ ಮಾಡ್ಕೋಬಹುದು. ಸ್ನೇಹಿತರೆ, ನಮ್ಮ ಒಂದು ಸೋಪ್ ಬ್ಯಾಟರ್ ಮೋಲ್ಡ್ಗೆ ಪೋರ್ ಮಾಡಿದ ಮೇಲೆ ಒಂದು 5 ನಿಮಿಷ ಬಿಟ್ಟಾಗ ಈ ರೀತಿ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ನೀವು ಡಿಸೈನರ್ ಮಾಡಬೇಕಾದ್ರೆ ಈ ರೀತಿ ಸ್ವಲ್ಪ ಗಟ್ಟಿ ಆದ್ಮೇಲೆ ಒಂದು 5 ನಿಮಿಷ ಬಿಟ್ಟು ನೀವು ಡಿಸೈನ್ ಮಾಡ್ಕೋಬಹುದು. ಅಥವಾ ನಮಗೆ ಡಿಸೈನ್ ಏನು ಬೇಡ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಹೀಗೆ ಒಂದು 24 ಅವರ್ಸ್ ಬಿಟ್ಟು ನೀವು ಕಟ್ ಮಾಡ್ಕೋಬಹುದು. ಇವಾಗ ನೋಡಿ ಸ್ವಲ್ಪ ನಮ್ಮ ಒಂದು ಬ್ಯಾಟರ್ ಇವಾಗ ಗಟ್ಟಿ ಆಗಿದೆ. ಸೊ ಈ ರೀತಿ ಒಂದು ಸಿಂಪಲ್ ಡಿಸೈನ್ ಮಾಡಿ ತೋರಿಸ್ತೀನಿ. ನೋಡಿ, ಸಿಂಪಲ್ ಆಗಿ ಒಂದು ಡಿಸೈನ್ ಮಾಡ್ಕೋಬಹುದು. ಒಂದು ಲುಕ್ ಕಾಣಿಸುತ್ತೆ ಸೋಪ್. ಈ ರೀತಿ ಒಂದು ಸಿಂಪಲ್ ಡಿಸೈನ್ ನಿಮಗೆ ಯಾವ್ದು ಬೇಕೋ ಆ ರೀತಿ ನೀವು ಮಾಡ್ಕೊಳ್ಳಿ ಸೋಪ್ ಡಿಸೈನ್. ನಾನಿಲ್ಲಿ ಸಿಂಪಲ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಸಿಂಪಲ್ ಒಂದು ಡಿಸೈನ್ ಮಾಡ್ಕೊಂಡು ಇಟ್ಕೋಬಹುದು. ನೋಡಿ, ಒಂದು ಸಿಂಪಲ್ ಡಿಸೈನ್ ಇದೆ. ಸೊ ಈ ರೀತಿ ನೀವು ಡಿಸೈನ್ ಮಾಡ್ಕೊಂಡು ಇಟ್ಕೋಬಹುದು. ಸೊ ಇದನ್ನ ನಾನಿಲ್ಲಿ ಒಂದು 24 ಗಂಟೆ ಇದೇ ರೀತಿ ಬಿಟ್ಟು ನೆಕ್ಸ್ಟ್ ಯಾವ ರೀತಿ ಕಟಿಂಗ್ ಮಾಡೋದಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ. ಸ್ನೇಹಿತರೆ, ನಾವು ಮಾಡಿರುವಂತ ಒಂದು ರೆಡ್ ಸ್ಯಾಂಡಲ್ವುಡ್ ಕೋಲ್ಡ್ ಪ್ರೊಸೆಸ್ ಸೋಪ್ನ ಇವತ್ತು ಅಂದ್ರೆ 2 ದಿನಗಳ ನಾವು ಮಾಡಿ 2 ದಿನಗಳ ನಂತರ ಇವತ್ತು ಅನ್ಮೋಲ್ಡ್ ಮಾಡಿದ್ದೀನಿ. ಸೊ ಹೇಗೆ ಬಂದಿದೆ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಗಟ್ಟಿ ಸೋಪು ಗಟ್ಟಿಯಾಗಿದೆ. ನೋಡಿ, ಬಾರ್ಸಿ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸೌಂಡ್ ಬರ್ತಾ ಇದೆ ಅಂತ. ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ, ಶೇಪ್ ಕೂಡ ಚೆನ್ನಾಗಿ ಬಂದಿದೆ. ಇನ್ನು ಕಟ್ ಮಾಡಿಲ್ಲ, ಇದನ್ನ ಕಟ್ ಮಾಡಿ ತೋರಿಸ್ತೀನಿ. ಸೊ ಇದ್ರ ಕಲರ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಬೇಕಾದ್ರೆ ಮುಂಚೆನೆ ಹೇಳಿದ್ದೆ. ನಾನು ಆಯಿಲ್ ಹಾಗೂ ನಮ್ಮ ಒಂದು ರೆಡ್ ಸ್ಯಾಂಡಲ್ವುಡ್ ಪೌಡರ್ನ ಮಿಕ್ಸ್ ಮಾಡಬೇಕಾದ್ರೆ ನಾನು ಹೇಳಿದ್ದೆ, ಈ ಆಯಿಲ್ ಜೊತೆಗೆ ಮಿಕ್ಸ್ ಮಾಡಿದಾಗ ನಮ್ಮ ಒಂದು ಪೌಡರ್ ಏನಿರುತ್ತೆ, ಅಡಿಟಿವ್ ಪೌಡರ್, ಅದನ್ನ ಇವತ್ತು ಈ ವಿಡಿಯೋದಲ್ಲಿ ರೆಡ್ ಸ್ಯಾಂಡಲ್ವುಡ್ ಪೌಡರ್ನ ಮಿಕ್ಸ್ ಮಾಡಬೇಕಾದ್ರೆ ನಾನು ಹೇಳಿದ್ದೆ, ಈ ರೆಡ್ ಸ್ಯಾಂಡಲ್ವುಡ್ ಆಯಿಲ್ ಜೊತೆಗೆ ಮಿಕ್ಸ್ ಮಾಡಿದಾಗ ನಮ್ಮ ಒಂದು ಆಯಿಲ್ ಕಲರ್ ಏನಿತ್ತು ಅದೇ ಕಲರ್
ನಮ್ಮ ಒಂದು ಎಂಡ್ ಪ್ರಾಡಕ್ಟ್, ಒಂದು ಸೋಪ್ ರೆಡಿ ಆದ್ಮೇಲೆ ಎಂಡ್ ಪ್ರಾಡಕ್ಟ್ ಏನಿರುತ್ತೆ ಅದು ಕಲರ್ ಸೇಮ್ ಇರುತ್ತೆ ಅಂತ. ಸೊ ಅದೇ ಪ್ರಕಾರ ಇವತ್ತು ಇಲ್ಲಿ ನೋಡಬಹುದು. ನೋಡಿ, ಡಾರ್ಕ್ ಕಲರ್ ಇಲ್ಲಿ ಕಾಣ್ತದೆ ನೋಡಿ. ಯಾವುದೇ ರೀತಿಯ ಒಂದು ಕಲರ್ ಚೇಂಜಸ್ ಇಲ್ಲ. ನಮ್ಮ ಆಯಿಲ್ ಹಾಗೂ ನಮ್ಮ ಒಂದು ಎಂಡ್ ಪ್ರಾಡಕ್ಟ್ ಸೋಪ್ ಅದೇ ಕಲರ್ ಅಲ್ಲಿ ಸೇಮ್ ಇದೆ. ಯಾವುದೇ ರೀತಿ ಒಂದು ಲೈಟ್ ಆಗಲಿ ಏನೋ ಆಗಿ ಚೇಂಜಸ್ ಏನೂ ಆಗಿಲ್ಲ. ಸೊ ಅದೇ ರೀತಿ ಡಾರ್ಕ್ ಕಲರ್ ಇದೆ, ಗಟ್ಟಿ ಕೂಡ ಆಗಿದೆ. 2 ದಿನಗಳ ನಂತರ ಒಂದು ಇಟ್ಟಿಗೆ ನೋಡಿ ಕಾಣಿಸ್ಬೋದು ನೀವು. ಈ ಸೋಪ್ನ ಹೇಗೆ ಬಡಿದ್ರೆ ಯಾವುದೇ ರೀತಿ ನೋಡಿ ಒಳಗೆ ಹೋಗ್ತಾ ಇಲ್ಲ, ಗಟ್ಟಿಯಾಗಿದೆ. ಸೊ ಒಂದು ಇಟ್ಟಿಗೆ ತರ ನೀವು ಕಾಣಿಸ್ತಿರ್ಬೋದು ವಿಡಿಯೋದಲ್ಲಿ, ಎಕ್ಸಾಕ್ಟ್ಲಿ ಇಟ್ಟಿಗೆ ತರ ಕಾಣ್ತಾ ಇದೆ. ಸೊ ಇದನ್ನ ಬನ್ನಿ ಸ್ನೇಹಿತರೆ, ಇವಾಗ ನಿಮಗೆ ಇದನ್ನ ಪೀಸ್ ಮಾಡಿ ಕಟ್ ಮಾಡಿ ನಿಮಗೆ ಒಳಗಡೆ ಹೇಗಿದೆ ಅಂತ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಯಾವುದೇ ಒಂದು ಈ ರೀತಿ ಒಂದು ಮೋಲ್ಡ್ ಅಲ್ಲಿ ಮಾಡಿದಾಗ ನೀವು ಈ ರೀತಿ ಸೋಪ್ನ ಹಿಂಗೆ ಡೈರೆಕ್ಟ್ ಆಗಿ ಹಿಂಗೆ ಸ್ಟ್ರೇಟ್ ಆಗಿ ಇಟ್ಟು ಕಟ್ ಮಾಡ್ಕೋಬೇಡಿ. ಯಾಕಂದ್ರೆ ನಾವು ಏನು ಇಲ್ಲಿ ಡಿಸೈನ್ ಕೊಟ್ಟಿರ್ತೀವಿ, ಈ ಡಿಸೈನ್ ಹೊರಟು ಹೋಗುತ್ತೆ. ಸೊ ಹಾಗಾಗಿ ಇದನ್ನ ಈ ತರ ಒಂದು ಮಲಗಿಸಿ, ಸೊ ನಂತರ ನೀವು ಸೈಜ್ನ ನೋಡ್ಕೊಂಡ್ಬಿಟ್ಟು ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಇವತ್ತು ಇದು ಒಂದೊಂದು ಇಂಚಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಮುಂಚೆನೆ ನಾನು ಇದಕ್ಕೆ 1 ಇಂಚಾಗಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ಬೋದು ನಿಮಗೆ ನೋಡಿ, ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ಕಾಣಿಸ್ತಿರ್ಬೋದು, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ ಮಾರ್ಕಿಂಗ್. ಇಲ್ಲಿ ಇದೆ, ಇದೆಲ್ಲ ಮಾರ್ಕಿಂಗ್ ಇದೆ. ಸೊ 1 ಇಂಚಾಗಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ರೀತಿ ಇವತ್ತು ನಿಮಗೆ ಇಲ್ಲಿ ಮಾರ್ಕಿಂಗ್ ಹೇಗಿದೆಯಲ್ಲ ಅದೇ ರೀತಿ ನಾನಿಲ್ಲಿ ನೈಫ್ ತಗೊಂಡ್ಬಿಟ್ಟು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ಸೋಪು. ತುಂಬಾನೇ ಚೆನ್ನಾಗಿ ಕಟ್ ಆಗ್ತಾ ಇದೆ ಸೋಪು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೋಪು, ತುಂಬಾ ಸಖತ್ತಾಗಿದೆ. ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ ಸೋಪು, ನೋಡಬಹುದು. ಒಳಗೂ ಕೂಡ ತುಂಬಾ ಗಟ್ಟಿಯಾಗಿದೆ, ಡಾರ್ಕ್ ಕೂಡ ಕಲರ್ ಆಗಿದೆ. ಸೊ ಒಂದೊಂದಾಗಿ ಬನ್ನಿ ಸ್ನೇಹಿತರೆ, ಇದನ್ನ ಒಂದೊಂದಾಗಿ ಕಟ್ ಮಾಡ್ತಾ ಹೋಗ್ತೀನಿ. ಆಲ್ರೆಡಿ ಮಾರ್ಕಿಂಗ್ ಮಾಡಿದ್ದೀನಿ. ಸೊ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ತಾ ಹೋಗ್ತೀನಿ. ನೋಡಿ ತೋರಿಸ್ತೀನಿ ಒಂದೊಂದಾಗಿ. ಕಟ್ ಮಾಡ್ತಾ ಮಾಡ್ತಾ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಸಾಫ್ಟ್. ನೀವು ಬಟರ್ ಏನು ಕಟ್ ಮಾಡ್ತಿರಲ್ಲ ಅದೇ ರೀತಿ ಆರಾಮಾಗಿ ಕಟ್ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಸೋಪುಗಳು, ತುಂಬಾ ಚೆನ್ನಾಗಿ ಬಂದಿದೆ ಸೋಪು. ಇದನ್ನ ನೆಕ್ಸ್ಟ್ ಕಟ್ ಮಾಡಿದ್ಮೇಲೆ ನೀವು ಬೇಕಿದ್ರೆ ಈ ರೀತಿ ಯಾವೇ ಒಂದು ಎಡ್ಜಸ್ ಮಾತ್ರ ಕಟ್ ಮಾಡ್ಕೋಬಹುದು ಈಸಿಯಾಗಿ. ಹೀಗೆ ಎಡ್ಜಸ್ ತಕೊಂಡ್ಬಿಟ್ರೆ ನಿಮಗೆ ಫೈನ್ ಫಿನಿಶ್ ಆಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೀಸ್ಗಳು. ನೋಡಿ ಸ್ನೇಹಿತರೆ, ಎಲ್ಲಾ ಪೀಸ್ಗಳನ್ನ ಒಂದೊಂದಾಗಿ ತೆಗೆದು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪೀಸ್ಗಳು ಮಾತ್ರ ತುಂಬಾ ಚೆನ್ನಾಗಿದೆ. ಕಲರ್ ಮಾತ್ರ, ಒಳಗಡೆ ಕಲರ್ ಕೂಡ ನೋಡಿ, ಒಳಗಡೆ ಕಲರ್ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಒಳಗಡೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಎಷ್ಟು ಡಾರ್ಕ್ ಇದೆ ನೋಡಿ, ಎಲ್ಲಾ ಸೈಡ್ ಇಂದ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಸೋಪು. ವಾಸನೆ ಮಾತ್ರ ತುಂಬಾ ಸ್ಮೆಲ್, ಫ್ರೇಗ್ರೆನ್ಸ್, ಸ್ಯಾಂಡಲ್ವುಡ್ ಒಂದು ಫ್ರೇಗ್ರೆನ್ಸ್ ಹಾಕಿದೆ ನಾನು. ಸೊ ಆ ಫ್ರೇಗ್ರೆನ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲಾ ಪೀಸಸ್ ನೋಡಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಒಂದೊಂದಾಗಿ ಇಟ್ಟು ತೋರಿಸ್ತೀನಿ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೀಸಸ್.
ಇದೇ ರೀತಿ ಸ್ನೇಹಿತರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ನೀವೇ ಈ ಮನೆಯಲ್ಲಿ ಮಾಡಿ ಹಾಗೂ ನೀವು ನಿಮ್ಮ ಮನೆಯವರಿಗೆ ಉಪಯೋಗ ಮಾಡಕ್ಕೆ ಹೇಳಿ ಹಾಗೂ ನಿಮ್ಮ ಸುತ್ತಮುತ್ತಲು ಇರುವಂತ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ ಏನಿದೆ ಅವರಿಗೆ ಮಾಡಿಕೊಡಿ ಹಾಗೂ ಅವ್ರಿಗೆ ಕೂಡ ಅವ್ರ ಇಂಟ್ರೆಸ್ಟ್ ಇದ್ರೆ ನೀವು ಈ ವಿಡಿಯೋನ ಅವನಿಗೆ ತೋರಿಸಿ ಅಥವಾ ನೀವೇ ಅವರಿಗೆ ಒಂದು ಮಾಡಕ್ಕೆ ಕಲಿಸ್ಕೊಡಿ. ನೀವು ವಿಡಿಯೋ ನೋಡಿ, ಫಸ್ಟ್ ನೋಡಿಬಿಟ್ಟು ಇದು ಫಸ್ಟ್ ನೀವು ಮಾಡ್ಕೊಂಡು ಯೂಸ್ ಮಾಡಿ, ನಂತರ ನೀವು ಕೂಡ ಅವರಿಗೆ ಒಂದು ಈ ರೀತಿ ಒಂದು ಸೋಪ್ನ ಮಾಡಕ್ ಹೇಳಿ, ಅವರು ಕೂಡ ಒಂದು ಬೆನಿಫಿಟ್ ಆಗಲಿ. ಸ್ನೇಹಿತರೆ, ಇವತ್ತು ನಾವು ಮಾಡಿ ತೋರಿಸಿರುವಂತ ಒಂದು ರೆಡ್ ಸ್ಯಾಂಡಲ್ವುಡ್ ಕೋಲ್ಡ್ ಪ್ರೊಸೆಸ್ ಸೋಪ್ನ ಒಂದು ಮೇಕಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸ್ನೇಹಿತರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಕೊನೆಯದಾಗಿ ನಮ್ಮ ಒಂದು ಚಾನಲ್ ಏನಿದೆ ಗ್ರಾಮ್ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಹಾಗೂ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಮುಗಿಸೋ ಸಮಯ ಬಂತು. ಸೊ ಬನ್ನಿ ಸ್ನೇಹಿತರೆ, ನಮ್ಮ ಹಾಗೂ ನಿಮ್ಮ ಒಂದು ಮುಂದಿನ ಭೇಟಿ ನಮ್ಮ ಒಂದು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ.